ನಾನು ಶರಣಬಸಪ್ಪ ಪಪ್ಪ, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಕಲಬುರಗಿ. ನಮ್ಮ ಒಂದು ಕಲಬುರಗಿ ಬರುವ 10 ವರ್ಷಗಳಲ್ಲಿ ಯಾವ ರೀತಿ ಡೆವಲಪ್ ಆಗಬೇಕು, ನಮ್ಮ ಕಲಬುರಗಿ ಕೈಗಾರಿಕೆಗಳಲ್ಲಿ ಯಾವ ರೀತಿಯಲ್ಲಿ ಬೆಳಿಬೇಕು, ನಮ್ಮ ಇಲ್ಲಿನ ಕಲ್ಯಾಣ ಕರ್ನಾಟಕದ ಭಾಗದ ಜನತೆ ಸಾಕಷ್ಟು ಜನ ಇಲ್ಲಿಂದ ಬೇರೆ ಒಂದು ರಾಜ್ಯಗಳಿಗೆ ವಲಸೆ ಹೋಗ್ತಾರೆ ನೌಕರಿಗಾಗಿ. ನಮ್ಮ ಭಾಗದಲ್ಲಿ ವಿದ್ಯಾರ್ಹತೆ ಪಡೆದಂಥ ಎಲ್ಲ ಸ್ಟೂಡೆಂಟ್ಸ್ಗಳು ನಮ್ಮ ಭಾಗದಲ್ಲಿಯೇ ಅವರಿಗೆ ಜಾಬ್ಸ್ಗಳು ಸಿಗುವಂಥ ಒಂದು ಕಲ್ಪನೆ ಮತ್ತು ಆ ರೀತಿಯಲ್ಲಿ ಬರುವ 10 ವರ್ಷಗಳಲ್ಲಿ ಕಲಬುರಗಿ ಬೆಳೀಬೇಕು. ಮತ್ತು ಇಂಡಸ್ಟ್ರೀಸ್ಗಳು ಸಾಕಷ್ಟು ಬರಬೇಕು. ಇವತ್ತಿನ ದಿವಸ ನಾವು ಹಿಂದುಳಿದವರು ಅಂತ ತಿಳಿದು ಇವತ್ತಿನ ದಿವಸ ನಾವೆಲ್ಲ ಅಂದ್ಕೊಂಡಿವಿ, ಬಟ್ ನಾವು ಹಿಂದುಳಿದಿಲ್ಲ. ಎಜುಕೇಷನನ್ನು ನಾವು ಸಾಕಷ್ಟು ಮುಂದುವರೆದಿದ್ವಿ. ನಮ್ಮ ಭಾಗ ಕೂಡ ಸಾಕಷ್ಟು ಚೇತರಿಸಿಕೊಂಡು ಮುಂದುವರಿತಾ ಇದೆ. ನಾವು ನಮ್ಮ ಕಲಬುರಗಿನಲ್ಲಿ ಸುಮಾರು 4 ಮೆಡಿಕಲ್ ಕಾಲೇಜ್ಗಳು, ಸುಮಾರು ಇಂಜಿನಿಯರಿಂಗ್ ಕಾಲೇಜ್ಗಳು ಸಾಕಷ್ಟು ಎಲ್ಲ ನಮ್ಮ ಭಾಗದಲ್ಲಿ ಇವೆ. ಈ ಒಂದು ನಿಟ್ಟಿನಲ್ಲಿ ಕಲಬುರಗಿ ಬೆಳೀತಾ ಇದೆ. ಬರುವಂಥ ದಿನಗಳಲ್ಲಿ ನಮ್ಮ ಭಾಗಕ್ಕೆ ಯಾವ ರೀತಿ ಒಂದು ಕೈಗಾರಿಕೆ ಒಂದು ಸಂಸ್ಥೆಗಳು ಬರಬೇಕು ಅಂದರೆ, ಈಗ ಮೊನ್ನೆ ತಾನೇ ನಮ್ಮ ಒಂದು ಚೇಂಬರ್ಗೆ ಸೌತ್ ಕೊರಿಯಾದಿಂದ ಒಬ್ಬರು CEO ಬಂದಿದ್ದರು, ಒಂದು ದೊಡ್ಡ ಕಂಪ್ನಿದು. ಅವರು ಒಂದು ಸೆಮಿ ಕಂಡಕ್ಟರ್ ಆಗಲಿ, ಕೇಬಲ್ ಕಂಪ್ನಿ ಆಗಲಿ ಅಂತ ಬರ್ತಾ ಇದ್ದಾರೆ. ಕಲಬುರಗಿಗೆ ಸಾಕಷ್ಟು ಜನ ಕಾನ್ಸಂಟ್ರೇಟ್, ಆದರೆ ನಮ್ಮ ಈ ಭಾಗದ ರಾಜಕಾರಣಿಗಳು ಅದಕ್ಕೆ ಸಹಕರಿಸಿ ಇಲ್ಲಿ ಉಸ್ತುವಾರಿ ಸಚಿವರಾಗಲಿ, ಇವತ್ತಿನ ದಿವಸ ರಾಜ್ಯದ ನಮ್ಮ ಭಾಗದಿಂದಲೇ 4 ಜನ ಶಾಸಕ ಮಂತ್ರಿಗಳಿದ್ದಾರೆ. ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಕಲಬುರಗಿ ಬರುವ 10 ವರ್ಷಗಳಲ್ಲಿ ಸಾಕಷ್ಟು ಬೆಳಿಬಹುದು. ಮತ್ತು ಈ ಇನ್ಫ್ರಾಸ್ಟ್ರಕ್ಚರ್ ಏನದಲ್ಲ ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಮಾಡಬೇಕು. ಸಾಕಷ್ಟು ಒಂದು ಏನದಲ್ಲ ಸ್ಕೋಪ್ ಇದೆ ನಮ್ಮ ಭಾಗಕ್ಕೆ, ಆ ರೀತಿಯಲ್ಲಿ ಬೆಳಿಬೇಕು. ಬರೀ ನಮ್ಮಲ್ಲಿ ಸಿಮೆಂಟ್ಸ್ ಕಂಪ್ನಿಗಳಿದ್ದಾವೆ ಇವತ್ತಿನ ದಿವಸ, ತೊಗರೆ ಇಂಡಸ್ಟ್ರೀಸ್, ತೋರ್ದಾಲ್ ಇಂಡಸ್ಟ್ರೀಸ್ ಇವೆ. ಇವೆಲ್ಲ ಕೂಡ ಸಾಕಷ್ಟು ಏನದಲ್ಲ ಹೊರಗಿಂದ ನಮಗೆ ಭಾಗದಿಂದ ಎಲ್ಲ ತೊಗರಿ ಬೆಳೆಗಳು ಇಂಪೋರ್ಟ್ ಮಾಡ್ಕೋತಾರೆ. ನಮ್ಮ ಬೆಳೆಗಳಿಗೆ ಸಾಕಷ್ಟು ಪ್ರೋಟೀನ್ ಯುಕ್ತ ಒಂದು ಬೆಳೆಗಳಿವೆ. ಇಲ್ಲಿಂದ ನಮ್ಮದು ಏನು ಮಾರ್ಕೆಟಿಂಗ್ ಡಿಮ್ಯಾಂಡ್ಸ್ ಕಡಿಮೆ ಆಗ್ತದೆ ಬಿಕಾಸ್ ಆಫ್ ಇಂಪೋರ್ಟ್ ಮಾಡ್ಕೋದ್ರಿಂದ. ಸಾಕಷ್ಟು ಇದಕ್ಕೆ ನಮ್ಮ ರೈತರಿಗೆ ಬೆಳೆದಂಥ ಬೆಳೆಗೇನು ಸಾಕಷ್ಟು ಒಂದು ಬೆಳೆಗೆ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಬೆಲೆ ಸಿಗಬೇಕು ಅಂತ ಸಾಕಷ್ಟು ಸರ್ಕಾರದವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ದಿವಸ ನಮ್ಮ ರೈತರಾಗಲಿ, ಇವತ್ತು ನಮ್ಮ APMC ಮತ್ತು ದಾಲ್ ಇಂಡಸ್ಟ್ರೀದವ್ರು ಸಾಕಷ್ಟು ತೊಂದರೆ ಒಳಗಿದ್ದಾರೆ. ಅವೆಲ್ಲ ಕೂಡ ಬರುವಂಥ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳು ನೀಗಿಸಬೇಕು. ಮತ್ತು ಕೈಗಾರಿಕೆ ಒಂದು ಸಂಸ್ಥೆ ಆಗಲಿ, IT-BT ಇಂಥವೆಲ್ಲದರಲ್ಲಿ ನಾವು ಮುಂದೆ ಬರಬೇಕು. ಯಾಕಂದರೆ ನಮ್ಮಲ್ಲಿ ಇದ್ದಂಥ ಸುಮಾರು ನಮ್ಮ ಶರಣಬಸವೇಶ್ವರ ಇವತ್ತು ಆ ಕಾಲೇಜ್ನಲ್ಲಿ ಓದಿದಂಥ ವಿದ್ಯಾರ್ಥಿಗಳು, MRMCನಲ್ಲಿ ಓದಿದಂಥ ಡಾಕ್ಟರ್ಸ್ಗಳು ಇವತ್ತು ದಿನ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಾಕಷ್ಟು ಇಲ್ಲಿನ ಜನರು ಮುಂದುವರೆದಿದೆ, ಬಟ್ ಆದರೆ ಕಲಬುರಗಿ ಏನು ಹಿಂದುಳಿತದೆ. ಯಾಕಂದ್ರೆ ಈ ಒಂದು ರಾಜಕೀಯ ಒಂದು ಹಿತಾಸಕ್ತಿ ಕಡಿಮೆ ಇದೆ. ಬರತಕ್ಕಂಥ ದಿನಗಳಲ್ಲಿ ಈ ಒಂದು ಏನು ನಮಗೆ ಕಡಿಮೆ ಇದೆ ಅಂಥವುಗಳೆಲ್ಲ ನಾವು ಕೂಡ್ಕೊಂಡು ಕೆಲಸ ಮಾಡಬೇಕು. ಇವತ್ತಿನ ದಿವಸ ಕಲಬುರಗಿನಲ್ಲಿ ಏನು 2035 ಎಂಬ ಒಂದು ನಮ್ಮ ದೃಷ್ಟಿ ನಿಮ್ಮ ಸೃಷ್ಟಿ ಅಂತ ಏನೋ ಒಂದು ಆರ್ಕ್ ದವ್ರು ಮಾಡ್ತಾ ಇದ್ದಾರೆ. ಅವರ ವಿಷನ್ ಒಳ್ಳೆಯದಿದೆ. ಅವ್ರಿಗೆ ಕೂಡ ನಾವು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಹಕರಿಸ್ತೀವಿ. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಭಾಗ, ನಮ್ಮ ಕಲಬುರಗಿ ಹೇಗಿರಬೇಕೆಂಬ ಕನಸು ನಾವೆಲ್ಲರೂ ಕೂಡಿ ಕೆಲಸದಿಂದ ಏನೆಲ್ಲ ಮಾಡಬೇಕು. ಮತ್ತು ಏನು ಯಾವ ರೀತಿಯಿಂದ ಇಲ್ಲಿಂದ ಬೆಳವಣಿಗೆಗಳಾಗಬೇಕೆಂಬುದ್ರ ಬಗ್ಗೆ ನಮ್ಮ ಕನಸಿದೆ. ಅದು ನಮ್ಮ ಎಲ್ಲರ ಒಂದು ಸಹಯೋಗದಿಂದ ಕಲಬುರಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳು ಕುಳ್ಕೊಂಡು ಬರುವ 10 ವರ್ಷದಲ್ಲಿ ಕಲಬುರಗಿ ಒಂದು ನಮ್ಮ ಬೆಂಗಳೂರು ಅಂತ ಮೆಟ್ರೋ ಸಿಟಿ ಥರ ಆಗಬೇಕಂತ ನಮ್ಮ ಕನಸಿದೆ. ಈ ಕನಸಿಗೆ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ನಮ್ಮ ಶಾಸಕರುಗಳಾಗಲಿ ಎಲ್ಲರೂ ಮತ್ತು ಮಿನಿಸ್ಟರ್ಸ್ಗಳು ಏನಿದ್ದಾರೆ ಕಲಬುರಗಿ ಕಲ್ಯಾಣ ಕನ್ನಡ ಭಾಗದ ಎಲ್ಲರೂ ಇದಕ್ಕೆ ಶ್ರಮಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ.